ಯುದ್ಧದ ಪರಿಣಾಮವಾಗಿ ಎಲ್ಲವೂ ಕೂಡ ಏರಿಕೆ ಆಗ್ತಾ ಇದೆ. ಅಡಿಗೆ ಮನೆಯಿಂದ ಹಿಡಿದು ಹೊರಗಡೆ ಗಾಡಿ ಓಡಿಸೋವರೆಗೂ ಕೂಡ ಎಲ್ಲ ಪ್ಲಾಸ್ಟಿಕ್ ಸಾಮಾನುಗಳೆಲ್ಲ. ಆದರೆ ಚಿನ್ನ ಬೆಳ್ಳಿ ಮಾತ್ರ ಇಳಿತಾ ಇದೆ. ಯಾಕೆ ಅನ್ನುವಂಥದ್ದು ಪ್ರಶ್ನೆ ಇದೆ. ಅಯ್ಯೋ ಯಾಕಾದರೂ ಇರಲಿ ಬಿಡ್ರಿ, ಇಳಿದ್ರೆ ಸಾಕು ಅಂತ ಜನ ಹೇಳ್ತಾ ಇದ್ದಾರೆ ಅಲ್ವಾ? ನೋಡಿ ಯಾಕೆ ಅಂತ ಇಲ್ಲಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ, ಚಿನ್ನ ಬೆಳ್ಳಿ ದರ ಕುಸಿತ, 40 ವರ್ಷದ ಇತಿಹಾಸದಲ್ಲಿ ಭಾರೀ ದರ ಇಳಿಕೆ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ದಿನದಿಂದ ದಿನಕ್ಕೆ ಘೋರ ಸ್ವರೂಪ ಪಡೆಯುತ್ತಲೇ ಇದೆ. ಯುದ್ಧದ ಎಫೆಕ್ಟ್ನಿಂದಾಗಿ ಚಿನ್ನ ಬೆಳ್ಳಿ ದರದಲ್ಲಿ ಭಾರೀ ಕುಸಿತ ಕಂಡಿದೆ. 40 ವರ್ಷಗಳ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಭಾರೀ ಪ್ರಮಾಣದಲ್ಲಿ ದರ ಇಳಿಕೆ ಕಂಡಿದೆ. ಕಳೆದ 20 ದಿನಗಳಲ್ಲಿ ಚಿನ್ನದ ದರ ಬರೋಬ್ಬರಿ 10 ಗ್ರಾಂಗೆ 25,000ದಷ್ಟು ಇಳಿಕೆ ಕಂಡಿದೆ. ಅದರಂತೆ ಇಂದು 24 ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಂಗೆ 1,032 ರೂಪಾಯಿ ಇಳಿಕೆಯಾಗಿದ್ರೆ 22 ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಂಗೆ 945 ರೂಪಾಯಿ ಇಳಿಕೆಯಾಗಿದೆ. ಇನ್ನು ಬೆಳ್ಳಿ 1 ಕೆಜಿಗೆ ಬರೋಬ್ಬರಿ 15,000 ರೂಪಾಯಿ ಇಳಿಕೆ ಕಂಡಿದೆ. ಸತತ 1.5 ತಿಂಗಳಿನಿಂದ ದೊಡ್ಡ ಮಟ್ಟದಲ್ಲಿ ದರ ಕುಸಿತವಾಗಿದೆ. ಇವತ್ತಿನ ಬೆಳ್ಳಿ ಹಾಗೂ ಚಿನ್ನ ದರ ಎಷ್ಟಿದೆ ಅಂತ ನೋಡೋದಾದ್ರೆ 40 ವರ್ಷಗಳಲ್ಲೇ ಬೆಳ್ಳಿ ಇಳಿಕೆ 10 ಗ್ರಾಂ 2,300, ನಿನ್ನೆ 2,450, ಇಳಿಕೆ 150. 100 ಗ್ರಾಂ 23,000, ನಿನ್ನೆ 24,450, ಇಳಿಕೆ 1,500. 1 ಕೆಜಿಗೆ 2,30,000, ನಿನ್ನೆ 2,45,000, 15,000 ರೂಪಾಯಿ ಇಳಿಕೆಯಾಗಿದೆ. ಇನ್ನು 22 ಕ್ಯಾರೆಟ್ ಚಿನ್ನವು ಅಗ್ಗವಾಗಿದೆ. 22 ಕ್ಯಾರೆಟ್ ಚಿನ್ನವು ಅಗ್ಗ 1 ಗ್ರಾಂ 12,435 ರೂಪಾಯಿ, ನಿನ್ನೆ 13,380 ರೂಪಾಯಿ, ಇಳಿಕೆ 945 ರೂಪಾಯಿ. 10 ಗ್ರಾಂ 1,24,350 ರೂಪಾಯಿ, ನಿನ್ನೆ 1,33,800 ರೂಪಾಯಿ, ಇಳಿಕೆ 9,450 ರೂಪಾಯಿ. 100 ಗ್ರಾಂ 22 ಕ್ಯಾರೆಟ್ ಚಿನ್ನ 12,43,500 ರೂಪಾಯಿ ಇದೆ. ನಿನ್ನೆ 13,38,000 ರೂಪಾಯಿ ಇತ್ತು, ಇಳಿಕೆ 94,500 ರೂಪಾಯಿ ಆಗಿದೆ. 45 ವರ್ಷದಲ್ಲಿ ಬೆಳ್ಳಿ ದರ ಕೆಜಿಗೆ 2 ಲಕ್ಷದಷ್ಟು ಇಳಿಕೆ. ಯುದ್ಧ ಹೀಗೆ ಮುಂದುವರೆದರೆ ಮತ್ತಷ್ಟು ದರ ಕುಸಿತವಾಗಲಿದೆ. ಪಬ್ಲಿಕ್ ಟಿವಿಗೆ ಹೂಡಿಕೆ ತಜ್ಞ ರುದ್ರಮೂರ್ತಿ ಹೇಳಿಕೆ. 45 ವರ್ಷಗಳಲ್ಲೇ ಬೆಳ್ಳಿ ದರ ಕೆಜಿಗೆ 2 ಲಕ್ಷದಷ್ಟು ಇಳಿಕೆ ಕಂಡಿದೆ. 1.5 ತಿಂಗಳಿನಿಂದ ದೊಡ್ಡ ಮಟ್ಟದಲ್ಲಿ ದರ ಕುಸಿತ ಕಂಡಿದೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಚಿನ್ನ ಬೆಳ್ಳಿ ನಾಗಾಲೋಟಕ್ಕೆ ಬ್ರೇಕ್ ಬಿದ್ದಿದೆ ಅಂತ ಪಬ್ಲಿಕ್ ಟಿವಿಗೆ ಹೂಡಿಕೆ ತಜ್ಞ ರುದ್ರಮೂರ್ತಿ ಹೇಳಿಕೆ ನೀಡಿದ್ದಾರೆ. ಅಲ್ಲದೆ ಯುದ್ಧ ಹೀಗೆ ಮುಂದುವರೆದರೆ ಮತ್ತಷ್ಟು ದರ ಕುಸಿತವಾಗಲಿದೆ. ಜೊತೆಗೆ ಡಾಲರ್ ರೇಟ್ ಹೆಚ್ಚಾಗಿದ್ದು ಬಡ್ಡಿ ದರದಲ್ಲಿ ವ್ಯತ್ಯಾಸವಾಗ್ತಿದೆ. ಹೂಡಿಕೆದಾರರು ಸಾಕಷ್ಟು ನಷ್ಟ ಅನುಭವಿಸ್ತಾ ಇರೋ ಹಿನ್ನೆಲೆ ದರ ಕುಸಿತವಾಗ್ತಿದೆ. ಮೊದಲನೇದಾಗಿ ಯಾವಾಗೇ ಯುದ್ಧ ಆದ್ರೆ ಸೇಫ್ ಅಸೆಟ್ಸ್ ಆದ ಗೋಲ್ಡ್ ಮತ್ತೆ ಸಿಲ್ವರ್ಗೆ ಖಂಡಿತ ಬೇಡಿಕೆ ಜಾಸ್ತಿ ಬರುತ್ತೆ. ಚಿನ್ನ ಬೆಳ್ಳಿ ರೇಟ್ಗಳಲ್ಲಿ ಏರಿಕೆಯನ್ನೇ ನಾವು ಯಾವಾಗ್ಲೂ ಕಾಣಬೇಕು. ಆದರೆ ಪ್ರಪ್ರಥಮ ಬಾರಿಗೆ ಡಾಲರ್ ಬೆಲೆಗಳಲ್ಲಿ ಇಡೀ ವಿಶ್ವದಲ್ಲಿ ಏರಿಕೆಯನ್ನ ಕಾಣ್ತಾ ಇದ್ದೀವಿ. ಇಂಟ್ರೆಸ್ಟ್ ರೇಟ್ ಅಥವಾ ಬಡ್ಡಿ ದರದಲ್ಲೂ ಕೂಡ ಏರಿಕೆಯನ್ನ ಕಾಣ್ತಾ ಇದ್ದೀವಿ. ಇಂಟ್ರೆಸ್ಟ್ ಈಲ್ಡ್ ಏರಿಕೆ ಹಾಗೂ ಡಾಲರಿನ ಮೌಲ್ಯ ಎಲ್ಲಾ ಕರೆನ್ಸಿ ಎದುರು ಏರಿಕೆ ಆಗ್ತಿರೋದ್ರಿಂದ ಈ ತರ ಚಿನ್ನ ಬೆಳ್ಳಿ ದರಗಳಲ್ಲಿ ಇಳಿಕೆಯನ್ನ ಕಾಣ್ತಾ ಇದ್ದೀವಿ. ಈ ಯುದ್ಧದ ಭೀತಿ ಜಾಸ್ತಿ ಆಗ್ತಿರೋದ್ರಿಂದ ಈ ತರ ಭಾರಿ ಪ್ರಮಾಣದ ಚಿನ್ನ ಮತ್ತೆ ಬೆಳ್ಳಿಯಲ್ಲಿ ಕುಸಿತವನ್ನ ನಾವು ಕಾಣ್ತಾ ಇದ್ದೀವಿ. ಒಟ್ಟಾರೆ 40 ವರ್ಷದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ದರ ಕುಸಿತ ಕಂಡಿದೆ. ಚಿನ್ನ ಖರೀದಿ ಮಾಡಬೇಕು ಅನ್ನೋ ಪ್ಲಾನ್ನಲ್ಲಿರೋರಿಗಂತೂ ಈಗ ಸುವರ್ಣಾವಕಾಶ. ಪವಿತ್ರ ಕರ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.